ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೂ ಪ್ರತಿಯೊಂದನ್ನು ಕೂಡ ಸಮಯಕ್ಕೆ ಸರಿಯಾಗಿ ಆಗಲೇಬೇಕು ಅಂಥೇಳಿ ಗಡಿಬಿಡಿಯಿಂದ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಎಲ್ಲವನ್ನು ಕೂಡ ಪದೇ ಪದೇ ಟೈಮ್ ನೋಡ್ತಾ ಈ ಒಂದು ಕೆಲಸವನ್ನು ಈ ಒಂದು ಟೈಮ್ ಒಳಗೆ ಆಗಬೇಕು ಅಂಥೇಳಿ ಮನಸ್ಸು ಚಡಪಡಿಸ್ತಾ ಇರತ್ತೆ ಅಲ್ವಾ. ಆದರೆ ಕೆಲವೊಂದು ಸಲ ನಮ್ಗನ್ಸುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ, ಯಾಕೆ ನನಗೆ ಎಷ್ಟೇ ಕಷ್ಟಪಡಲು ಕೂಡ ಒಳ್ಳೆಯ ದಿನಗಳೇ ಯಾಕೆ ಬರ್ತಾ ಇಲ್ಲ ಅಂಥೇಳಿ. ಆದರೆ ಅದಕ್ಕೂ ಒಂದು ಸಮಯ ಅನ್ನೋದಿರುತ್ತೆ ಅಲ್ವಾ. ನಮ್ಮ ಮನಸ್ಸಿಗೆ ಆ ಒಂದು ಸಮಯದಲ್ಲಿ ನಾವು ಅನ್ಕೋಬೇಕು, ಎಲ್ಲದಕ್ಕೂ ಒಂದು ಸಮಯ ಅಂತಿರತ್ತೆ. ನಮ್ಮ ಈ ಒಂದು ಕೆಟ್ಟ ಸಮಯ ಕಳೆಯೋದಕ್ಕೂ ಒಂದು ಸಮಯ ಇರುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರೋದಕ್ಕೂ ಕೂಡ ಒಂದು ಒಳ್ಳೆಯ ಸಮಯ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು ಸಮಯಕ್ಕೆ ನಾವು ಶಾಂತವಾಗಿ ಕಾಯೋಣ. ಇವತ್ತಿನ ಈ ಒಂದು ಮಾತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೂ ಇವತ್ತಿನ ದಿನ ನನ್ನ ಬೆಳಗಿನ ಟಿಫನ್ ಮತ್ತು ಪಲಾವನ್ನು ಮಾಡೋದ್ರ ಮೂಲಕ ಆರಂಭ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳು ಆ್ಯಸ್ ಯೂಶುವಲ್ ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ತಿಂಡಿಗೆ ನಾನು ಪಲಾವನ್ನು ಮಾಡ್ತಾಯಿದ್ದೆ. ಆದಷ್ಟು ಸಿಂಪಲ್ಲಾಗಿ ಸರಳವಾಗಿ ಯಾವ ರೀತಿಯಾಗಿ ಬೇಗ ಮಾಡಬೇಕು ತಿಂಡಿ, ಎಲ್ಲ ತಿಂಡಿಗಳನ್ನು ನಾನು ಬೆಳಗ್ಗೆ ಚೂಸ್ ಮಾಡ್ಕೋತೀನಿ. ಇನ್ನು ನನ್ನ ಚಿಕ್ಕ ಮಗನಿಗೆ ಬೆಳಗ್ಗೆ ರೈಸ್ ಐಟಮ್ ಅವನು ತಿನ್ನೋದಿಲ್ಲ. ಹಾಗಾಗಿ ಅವನಿಗೆ ಬೆಳಗ್ಗೆ ಇಡ್ಲಿಯನ್ನು ನಾನು ತಿನ್ನಿಸಿದ್ದೆ. ಕೆಲವೊಮ್ಮೆ ಹೋಟೆಲಿಂದ ಒಂದು ಇಡ್ಲಿಯನ್ನು ತಂದುಬಿಟ್ಟು ತಿನ್ನಿಸ್ತೀನಿ. ಏಕೆಂತಂದರೆ ಎಲ್ಲ ಟೈಮಲ್ಲೂ ಮಾಡಿಬಿಟ್ಟು ತಿನ್ನಿಸೋದಕ್ಕಾಗಲ್ಲ. ಇಷ್ಟು ದಿನ ಅವನಿಗೆ ಮನೆಯಲ್ಲಿ ಸ್ವಲ್ಪ ಮಾಲ್ಟನ್ನು ಮಾಡಿ ತಿನ್ನಿಸ್ತಾ ಇದ್ದೆ. ಆದರೆ ಇತ್ತೀಚೆಗೆ ಅವನಿಗೆ ಅದು ಬೋರ್ ಆಗಿರೋದ್ರಿಂದ ಆ ಮಾಲ್ಟನ್ನು ನಾನೀಗ ತಿನ್ನಿಸ್ತಾ ಇಲ್ಲ. ಯಾವಾಗಲಾದರೂ ಒಮ್ಮೆ ತಿನ್ನಿಸ್ತೀನಿ ಅಷ್ಟೇ. ಕೆಲವೊಂದು ಸಲ ಸಮಯ ಇದೆ ಅಂದಾಗ ಬೇರೆ ಏನಾದರೂ ತಿಂಡಿಯನ್ನು ಅವನಿಗೆ ತಿನ್ನಿಸ್ತೀನಿ. ಇನ್ನು ಈ ಒಂದು ಗಿಡ ನೋಡ್ತಾ ಇದ್ದೀರಲ್ಲ, ಇದು ಸೊಪ್ಪು, ಇದು ಸಾಂಬಾರಿಗೆ ಯೂಸ್ ಮಾಡೋವಂಥದ್ದು ಗಿಡ. ಇದು ತುಂಬಾ ಟೇಸ್ಟ್ ಆಗುತ್ತೆ. ಸಾಂಬಾರಿಗೆ ಇದನ್ನು ಬೆಳೆಸೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ಕೆಲವೊಂದು ಅವಶ್ಯಕವಾಗಿರ್ತಕ್ಕಂಥ ಗಿಡಗಳನ್ನು ಹಾಕೊಂಡಿದ್ದೀವಿ. ಏಕೆಂದರೆ ನಮ್ಮ ಮನೆಯಲ್ಲಿ ಅಷ್ಟು ಜಾಗ ಇಲ್ಲ ಮೇಲೆ ಅಂಥೇಳಿ. ಇನ್ನು ಟಿಫನ್ ರೆಡಿ ಆಯಿತು. ಇನ್ನು ಸಾಮಾನ್ಯವಾಗಿ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಅವನಿಗೆ ಚಿಕ್ಕವನಿದ್ದಾಗಿಂದಲೂ ಹೇಳ್ಕೊಡ್ತಾ ಬಂದಿದ್ದೀನಿ. ಅಂದರೆ ಅವನು ಯೂನಿಫಾರ್ಮ್ ಹಾಕೊಳ್ಳೋದು ಹಾಗೂ ಟೈ ಬೆಲ್ಟ್ಗಳನ್ನು ಹಾಕೊಳ್ಳೋದನ್ನು ಅವನಿಗೆ ರೂಢಿ ಮಾಡಿಸಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿರಲ್ಲ. ಅವನು ಯೂನಿಫಾರ್ಮ್ ಐರನ್ ಮಾಡಿಟ್ಟಿರ್ತಕ್ಕಂಥ ಬಟ್ಟೆನ ತಗೊಂಡು ಅವನು ಹಾಕ್ಕೊಂಡು ಟೈ ಬೆಲ್ಟ್ ಶೂಗಳನ್ನು ಹಾಕೊಳ್ತಾನೆ. ನಾನು ತಿಂಡಿಯನ್ನು ತಿನ್ನಿಸ್ತೀನಿ. ಏಕೆಂತಂದರೆ ತಿಂಡಿಯನ್ನು ತುಂಬ ಅರ್ಜೆಂಟಲ್ಲಿ ಕಡಿಮೆ ತಿಂತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ನಾನು ಬೆಳಗ್ಗೆ ಟಿಫನನ್ನು ನಾನೇ ತಿನ್ನಿಸ್ತೀನಿ. ಮತ್ತು ಇನ್ನು ಚಿಕ್ಕ ಮಗ ಆ ಟೈಮಲ್ಲಿ ಸ್ವಲ್ಪ ಕಿಲಿ ಮಾಡ್ತಾ ಇರ್ತಾನೆ. ಮತ್ತು ಕೆಲವೊಂದು ಟೈಮ್ ಸುಮ್ಮನೆ ಆಡ್ತಾ ಇರ್ತಾನೆ. ಮಕ್ಕಳು ಹೇಗಿರ್ತಾರೆ ಅಂತಲೇ ಹೇಳೋದಕ್ಕೆ ಆಗಲ್ಲ ಅಲ್ವಾ. ಇನ್ನು ಈ ಒಂದು ನೋಡ್ತಾ ಇದೆಯಲ್ಲ ಸ್ಟ್ಯಾಂಡು, ಇದನ್ನು ನಾನು ಆನ್ಲೈನಲ್ಲಿ ತರಿಸಿದೆ. ತುಂಬಾ ಚೆನ್ನಾಗಿದೆ. ಬಟ್ ನನ್ನ ಕೌಂಟರ್ ಟಾಪಲ್ಲಿ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಾ ಇತ್ತು. ಹಾಗಾಗಿ ಇಲ್ಲಿ ಏನಾದರೂ ಒಂದು ಇಡಬೇಕು ಅಂತ ನೋಡಿದಾಗ ನನಗೆ ಇದು ಬೇಕು, ಇದು ಶೂಟ್ ಆಗುತ್ತೆ ನನ್ನ ಕಿಚನ್ಗೆ ಅಂತ ಹೇಳ್ಬಿಟ್ಟು ತರಿಸಿದೆ. ಬಟ್ ನಾನು ಇದನ್ನ ತುಂಬ ದೊಡ್ಡದಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಒಂದು ಸೈಜ್ ತುಂಬ ಚಿಕ್ಕಿದ್ದಿದೆ. ನಮ್ಮ ಕಿಚನ್ ಕೌಂಟರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ನನಗೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಪರವಾಗಿಲ್ಲ, ನಡೆಯುತ್ತೆ. ಆದರೆ ದೊಡ್ಡ ಯಾವುದೇ ರೀತಿಯಾದಂಥ ಬಾಕ್ಸ್ಗಳನ್ನ ಇಡೋದಕ್ಕೆ ಬರಲ್ಲ. ಚಿಕ್ಕದಾಗಿ ಸಿಂಪಲ್ ಆಗಿ ಒಂದು 2ರಿಂದ 3 ವಸ್ತುಗಳನ್ನ ಇಡ್ಬೋದು. ಬಟ್ ಮಟೀರಿಯಲ್ ಮಾತ್ರ ಗುಡ್ ಆಗಿದೆ, ಚೆನ್ನಾಗಿದೆ, ಗಟ್ಟಿ ಇದೆ. ಮತ್ತು ಲುಕಿಂಗ್ ವೈಸ್ ನೋಡಿದ್ರೆ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ ಅಂತ ಅನ್ಸುತ್ತೆ. ಮತ್ತು ಕೊಟ್ಟಿರೋ ರೇಟ್ಗೆ ವರ್ತ್ ಅನ್ನಿಸ್ತು, ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಇನ್ನು ನನ್ನ ಕಿಚನ್ನ ಸ್ವಲ್ಪ ಮೇಕವರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಸಿಂಪಲ್ಲಾಗಿ ನಾನು ಈ ಒಂದು ವ್ಲಾಗ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ಚಾನಲ್ ಕೂಡ ಹೇಗೆ ಬರ್ತಾ ಇದೆ ಅನ್ನೋದು ನನಗೂ ಸಹ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಯಾವುದೇನೂ ಆಗಲಿ ಹೆಚ್ಚಾಗಿ ಯೋಚನೆ ಮಾಡಬಾರ್ದು. ಹಾಗೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಒಳ್ಳೆ ಕೆಲಸನ ಆರಂಭ ಮಾಡಬೇಕು ಅಂದರೆ ಹೆಚ್ಚಾಗಿ ಯೋಚನೆ ಮಾಡಬಾರ್ದಂತೆ. ಅದೇನಾದರೂ ಆಗಲಿ ರಿಸಲ್ಟು ಅದನ್ನು ಮೊದಲು ಪಟ್ ಅಂತ ಸ್ಟಾರ್ಟ್ ಮಾಡಿಬಿಡ್ಬೇಕು. ಹಾಗೆ ನನ್ನ ಸ್ವಭಾವ ಕೂಡ, ನನಗೆ ಏನಾದರೂ ಅನ್ನಿಸ್ತೋ ಅದನ್ನು ನಾನು ಪಟ್ ಅಂತ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಕಿಚನ್ನ ಮೇಕವರನ್ನು ಮಾಡಿಲ್ಲ. ಹಾಗೆ ಸಿಂಪಲ್ಲಾಗಿ ಈ ಒಂದು ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ನನ್ನ ಎಲ್ಲ ವ್ಲಾಗ್ಸ್ಗಳು ಕೂಡ ತುಂಬ ಸಿಂಪಲ್ಲಾಗಿ ಹೋಗ್ತಾ ಇರುತ್ತೆ. ಹಾಗೂ ಇವತ್ತಿನ ಈ ಒಂದು ಸಿಂಪಲ್ ಚಿಕ್ಕ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.